ಅಧಿವೇಶನಕ್ಕೆ ಸರ್ಕಾರ ಸಜ್ಜಾಗಿದೆ. ಒಂದು ಕಡೆ ಮೂಡ ಟೆನ್ಷನ್ ಸಿದ್ದರಾಮಯ್ಯನವ್ರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದರ ನಡುವೆ ಕೂಡ ಅಧಿವೇಶನಕ್ಕೆ ಸಜ್ಜಾಗ್ತಾ ಇದ್ದು ಸಮಾವೇಶಗಳು ಕೂಡ ಸರಣಿಯಾಗಿ ನಡೀತಾ ಇದೆ. ಇದರ ಮಧ್ಯೆ ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸೋದಿಕ್ಕೆ ಸಿಎಂ ಸಜ್ಜಾಗಿದೆ. ಇವತ್ತು ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಇಲಾಖಾವಾರು ಮಾಹಿತಿ ಸಂಗ್ರಹಿಸಿ ಮೈತ್ರಿಕೂಟಕ್ಕೆ ಕೌಂಟರ್ ಅನ್ನ ಕೊಡೋದಿಕ್ಕೆ ಆ ವಿಚಾರವನ್ನ ಕೂಡ ಇವತ್ತು ಮೀಟಿಂಗ್ ಅಲ್ಲಿ ಮಾತುಕತೆಯನ್ನ ನಡೆಸ್ತಾರೆ. ಜನಕಲ್ಯಾಣೋತ್ಸವ ಬೆನ್ನಲ್ಲೇ ಅಧಿವೇಶನಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ. ಸಚಿವ ಸಂಪುಟ ಸಭೆಯನ್ನ ನಡೆಸಿ ಒಂದು ಕಾರ್ಯವ್ಯೂಹವನ್ನ ತಯಾರು ಮಾಡ್ತಿರುವುದು ಸಿದ್ದರಾಮಯ್ಯ ಸರ್ಕಾರ. ಇಲಾಖಾವಾರು ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಿದೆ. ಮೊನ್ನೆ ಕೃಷ್ಣಾದಲ್ಲಿ ನಡೆದಂತಹ ಸಭೆಯಲ್ಲಿ ಇಲಾಖಾವಾರು ಮಾಹಿತಿಯ ಸಂಗ್ರಹವನ್ನ ಮಾಡಿದೆ. ವಸತಿ ಇಲಾಖೆ ಆಗಿರ್ಬೋದು, ಮುದ್ರಾಂಕ ಆಗಿರ್ಬೋದು, ಅಬಕಾರಿ ಇಲಾಖೆ ಆಗಿರ್ಬೋದು, ಈ ರೀತಿ ಇಲಾಖಾವಾರು ಒಂದಷ್ಟು ಡೇಟಾ ಕಲೆಕ್ಟ್ ಮಾಡಿದ್ದು. ಆ ವಿಚಾರವನ್ನ ಮುಂದಿಟ್ಕೊಂಡು ಅಧಿವೇಶನಕ್ಕೆ ಯಾವ ರೀತಿ ತಯಾರಿಯನ್ನ ಮಾಡಬೇಕು ಅಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ನಡೀತಾ ಇರೋದು ಸಚಿವ ಸಂಪುಟ ಸಭೆ. ಆ ಸಭೆಯಲ್ಲಿ ಮತ್ತಷ್ಟು ವಿಚಾರಗಳು ಚರ್ಚೆಯಾಗೋ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಸಾರಥ್ಯದಲ್ಲಿ ಹೈ ವೋಲ್ಟೇಜ್ ಸಭೆ ವಿಧಾನಸೌಧದಲ್ಲಿ. ಚಳಿಗಾಲದ ಅಧಿವೇಶನದ ಕುರಿತು ಮಹತ್ವದ ಸಮಾಲೋಚನೆ ಜೊತೆಗೆ ಇಲಾಖಾವಾರು ಡೇಟಾ ಸಂಗ್ರಹ ಆಗಿದೆ. ಅದನ್ನೆಲ್ಲ ಇಟ್ಕೊಂಡು ಯಾವ ರೀತಿ ಕಟ್ ಹಾಕಬೇಕು ಮೈತ್ರಿಯನ್ನ ಅಂತ ಎಲ್ಲ ಸಚಿವರಿಗೂ ಅಗತ್ಯ ಮಾಹಿತಿ ಸಂಗ್ರಹಿಸುವಂತೆ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಚಳಿಗಾಲದ ಅಧಿವೇಶನಕ್ಕೆ ಮಹತ್ವದ ಸಮಾಲೋಚನೆಗೆ ಮುಂದಾಗ್ತಾ ಇದ್ದು ಸಚಿವ ಸಂಪುಟ ಸಭೆಯನ್ನ ನಡೆಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಮಹತ್ವದ ಚರ್ಚೆ ಮಾಡ್ತಾರೆ. ಈಗಾಗಲೇ ಹೇಳಿದಂತೆ ವಸತಿ ಆಗಿರ್ಬೋದು, ಮುದ್ರಾಂಕ ಆಗಿರ್ಬೋದು, ಅಬಕಾರಿ ಆಗಿರಬಹುದು, ಈ ರೀತಿ ನಾನಾ ಇಲಾಖೆ 5-6 ಇಲಾಖೆಗಳಿಂದ ಡೇಟಾವನ್ನ ಕಲೆಕ್ಟ್ ಮಾಡಿದ್ದಾರೆ. ಅದನ್ನ ಮುಂದಿಟ್ಕೊಂಡು ವಿಪಕ್ಷಕ್ಕೆ ಟಕ್ಕರ್ ಯಾವ ತರ ಕೊಡುವುದು, ಜೊತೆಗೆ ಈ ಸಮಾವೇಶಗಳ ವಿಚಾರ ಆಗಿರಬಹುದು, ಸ್ಥಳೀಯ ಚುನಾವಣೆ ಆಗಿರಬಹುದು, ಇದೆಲ್ಲವನ್ನ ಕೂಡ ಇವತ್ತು ಚರ್ಚೆ ಮಾಡೋ ಸಾಧ್ಯತೆ ಇದ್ದು ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸೋದಿಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. ಸಚಿವರಿಗೆ ಒಂದಷ್ಟು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಇಲಾಖಾವಾರು ಮಾಹಿತಿ ಸಂಗ್ರಹಿಸಿ ಅದರಿಂದ ಮೈತ್ರಿಗೆ ಕೌಂಟರ್ ಕೊಡೋದಿಕ್ಕೆ ಸಿದ್ಧತೆ ನಡೆದಿದೆ. ಜನಕಲ್ಯಾಣೋತ್ಸವ ಬೆನ್ನಲ್ಲೇ ಅಧಿವೇಶನಕ್ಕೆ ಸರ್ಕಾರ ಸಜ್ಜಾಗ್ತಾ ಇದೆ. ಹಾಗಾಗಿ ಇಲಾಖಾವಾರು ಮಾಹಿತಿ, ವಸತಿ, ಅಬಕಾರಿ, ಮುದ್ರಾಂಕ, ಈ ಇನ್ನಿತರ ಇಲಾಖೆಗಳಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು. ಹಿಂದೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲೇ. ಸಚಿವ ಸಂಪುಟ ಸಭೆ ಎಲ್ಲ ಸಚಿವರಿಗೂ ಕೂಡ ಸೂಚನೆ ಕೊಟ್ಟಿದ್ದು ವಿಪಕ್ಷಗಳ ಆರೋಪಕ್ಕೆ ಟಕ್ಕರ್ ನೀಡೋದಿಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಿ. ಇಲಾಖಾವಾರು ಅಂಕಿ ಅಂಶಗಳ ಸಂಖ್ಯೆಗಳ ಸಮೇತ ನಾವು ಉತ್ತರವನ್ನ ಕೊಡಬೇಕು. ಹಾಗಾಗಿ ಡೇಟಾ ನಾವು ಕಲೆಕ್ಟ್ ಮಾಡಿದೀವಿ. ವಕ್ಫ್ ನೋಟಿಸ್ ವಿಚಾರವಾಗಿ ಬಿಜೆಪಿಯಿಂದ ಅನಗತ್ಯವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ. ಅದಕ್ಕೆ ಪ್ರತಿಯಾಗಿ ಹಿಂದಿನ ಸರ್ಕಾರದಲ್ಲಿ ಆಗಿದ್ದನ್ನ ನಾವು ತೆಗೆದಿಡಬೇಕು. ಹಾಗಾಗಿ ನಾವು ಡೇಟಾ ಕಲೆಕ್ಟ್ ಮಾಡಿರೋದು. ಹೀಗೆ ಹಲವು ರೀತಿಯ ಸಲಹೆ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಕೊಡ್ತಾರೆ. ಮಹತ್ವದ ಸಚಿವ ಸಂಪುಟ ಸಭೆಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ವಿಧಾನಸೌಧದಲ್ಲಿ ನಡೆಯುವಂತಹ ಸಚಿವ ಸಂಪುಟ ಸಭೆ. ಅದಾದ ಬಳಿಕನೇ ಗೊತ್ತಾಗಬೇಕು ಏನೆಲ್ಲ ಚರ್ಚೆ ಆಗಿದೆ, ಏನು ಎತ್ತ ಅಂತ. ಒಟ್ಟಾರೆ ಚಳಿಗಾಲದ ಅಧಿವೇಶನಕ್ಕೆ ವಿಪಕ್ಷಕ್ಕೆ ಕೌಂಟರ್ ಕೊಡೋದಿಕ್ಕೆ ಸಜ್ಜಾಗಿದೆ ಸಿದ್ದು ಸರ್ಕಾರ. ನೋಡೋಣ ಏನೆಲ್ಲ ಚರ್ಚೆ ಆಗತ್ತೆ ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ.
ಬಸವರಾಜ್, ಒಂದು ಕಡೆ ಜನ ಕಲ್ಯಾಣೋತ್ಸವದಲ್ಲಿ ಈಗಾಗಲೇ ಹಾಸನದಲ್ಲಿ ಗೆದ್ದಿದೆ. ಆ ಬೆನ್ನಲ್ಲೇ ಅಧಿವೇಶನಕ್ಕೆ ಸರ್ಕಾರ ಸಜ್ಜಾಗ್ತಿದ್ದು. ಈ ಹಿಂದೆ ಇಲಾಖಾವಾರು ಡೇಟಾ ಸಂಗ್ರಹ ಮಾಡಿತ್ತು. ಅದನ್ನೆಲ್ಲ ಮುಂದಿಟ್ಕೊಂಡು ಇವತ್ತು ಸಚಿವರಿಗೆ ಒಂದಷ್ಟು ಟಾಸ್ಕ್ ಕೊಡೋದಕ್ಕೆ ಮುಂದಾಗತ್ತೆ ಅಂತ. ಎಷ್ಟೊತ್ತಿಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ, ಯಾರೆಲ್ಲ ಇರ್ತಾರೆ, ಏನ್ ಸಿಗ್ತಿದೆ ಅಪ್ಡೇಟ್ಸ್? ಪವಿತ್ರ, ಇವತ್ತು ಸಚಿವ ಸಂಪುಟ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂತದ್ದು. ಈಗಾಗಲೇ ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯನವರು, ಸಚಿವರಾಗಿರ್ತಕ್ಕಂಥ KJ ಜಾರ್ಜ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ಸಚಿವರು ಕೂಡ ಈಗಾಗಲೇ ವಿಧಾನಸೌಧಕ್ಕೆ ಆಗಮಿಸಿರ್ತಕ್ಕಂಥದ್ದು. ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಆರಂಭವಾಗುವಂತದ್ದು. ಪ್ರಮುಖವಾಗಿ ಪವಿತ್ರ, ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಚರ್ಚೆ ಕೂಡ ಆಗುವಂತದ್ದು. ಏನು ಬೆಳಗಾವಿಯ ಒಂದು ಏನು ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ, 9ರಿಂದ ಏನು ಆರಂಭವಾಗುತ್ತೆ. ಆ ಒಂದು ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟಂತ ತಯಾರಿ ಮತ್ತೆ ಸಚಿವರ ತಯಾರಿ ಹೇಗಿದೆ, ಅವರ ಇಲಾಖಾವಾರು ಇರ್ತಕ್ಕಂಥ ಡಾಟಾ ಯಾವ ರೀತಿ ಸಂಗ್ರಹಿಸಿದ್ದಾರೆ, ಅಧಿಕಾರಿಗಳಿಂದ ಯಾವ ರೀತಿ ಮಾಹಿತಿ ಪಡೆದುಕೊಂಡಿದ್ದಾರೆ, ಅವುಗಳನ್ನೆಲ್ಲವನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಪ್ರಮುಖವಾಗಿ ನಿನ್ನೆ ಕೂಡ ಒಂದು ಶಕ್ತಿ ಪ್ರದರ್ಶನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಸರ್ಕಾರದ ಹಲವು ಯೋಜನೆಗಳನ್ನು ಕೂಡ ಜನರಿಗೆ ಒಂದು ಪ್ರಚಾರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ, ಅದರ ಸಫಲತೆಯನ್ನು ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದರಂತೆ ಈಗ ಏನು ಚಳಿಗಾಲ ಅಧಿವೇಶನದಲ್ಲಿ ವಿಪಕ್ಷಗಳು ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಇಲಾಖಾವಾರು ಏನಾದರೂ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಭಿವೃದ್ಧಿ ಕಾಮಗಾರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಗ್ಯಾರಂಟಿಗಳು ಎಷ್ಟು ಸಫಲಕಾರಿ ಆಗಿದಾವೆ, ಎಷ್ಟು ಅನುದಾನ ಹೋಗಿದೆ, ಇವನ್ನೆಲ್ಲವನ್ನು ಕೇಳಿದಂತ ಸಂದರ್ಭದಲ್ಲಿ ಅವುಗಳ ಡಾಟಾವನ್ನು ಕೂಡ ನೀವು ಸೂಕ್ತವಾಗಿ ಅಧಿಕಾರಿಗಳಿಂದ ಪಡೆದುಕೊಂಡು ನೀವು ಸದನಕ್ಕೆ ಒಪ್ಪಿಸಬೇಕು. ವಿಪಕ್ಷಗಳು ಕೇಳಿದಂತ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರ ಕೊಡಬೇಕು. ಆ ರೀತಿಯಾಗಿ ನೀವು ಸಿದ್ಧತೆಯಾಗಿ ಅನ್ನುವಂಥ ತಯಾರಿಯನ್ನು ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಚಿವರಿಗೆ ಒಂದು ಸಲಹೆ ಸೂಚನೆ ನೀಡಲಿದ್ದಾರೆ. ಇನ್ನು ಪ್ರಮುಖವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಕೆಲವೊಂದಿಷ್ಟು ವಿಧೇಯಕಗಳಿಗೆ ತಿದ್ದುಪಡಿ ತರಬೇಕಾಗುತ್ತೆ, ಅದಕ್ಕೆ ಸಿದ್ಧತೆ ಕೂಡ ನಡೆಸಿಕೊಂಡಿದ್ದಾರೆ. ಆ ವಿಧೇಯಕಗಳ ಸಾಧಕ ಬಾಧಕಗಳನ್ನು ಕೂಡ ಈಗಾಗಲೇ ಕೆಲವೊಂದಿಷ್ಟು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಅದರಂತೆ ಇವತ್ತಿನ ಕೊನೆಯ ಏನು ಸಚಿವ ಸಂಪುಟ ಸಭೆಯಲ್ಲಿ, ಅಂದ್ರೆ ಅಧಿವೇಶನಕ್ಕಿಂತ ಮುಂಚಿತವಾಗಿ ಕೊನೆಯದಾಗಿ ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಈಗಾಗಲೇ ಒಂದಿಷ್ಟು ಆ ಒಂದು ವಿಧೇಯಕಗಳ ಸಂಬಂಧಪಟ್ಟಂತ ಚರ್ಚೆ ಕೂಡ ನಡೆಯುವಂಥದ್ದು. ಇನ್ನು ಪ್ರಮುಖವಾಗಿ ಮುಂಬರ್ತಕ್ಕಂಥ ಚುನಾವಣೆ ಸಂಬಂಧಪಟ್ಟಂತ ತಯಾರಿ ಕೂಡ ಇವತ್ತಿನ ಒಂದು ಸಚಿವ ಸಂಪುಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ. ಮತ್ತೆ ಏನು ಸಿಎಂ ಸಿದ್ದರಾಮಯ್ಯನವರು ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೂಢ ಹಗರಣ ಏನಿದೆ, ಈ ಮೂಢ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತಕ್ಕೆ ಏನು ಇಡಿ ಅಧಿಕಾರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ಅಂದ್ರೆ ಅವರ ರಿಪೋರ್ಟ್ ಈ ರೀತಿಯಾಗಿ ನಾವು ತನಿಖೆ ನಡೆಸಿದ್ದೇವೆ ಅನ್ನುವಂಥದ್ದೇನು ವರದಿ ಮಾಡಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಕೂಡ, ಅಂದ್ರೆ ಕೇಂದ್ರ ಸರ್ಕಾರದ ಅನತಿ ಅಂತ ನಡೆದುಕೊಳ್ತಾ ಇದೆ ಇಡಿ. ಇದು ಆ ಒಂದು ವಿಚಾರವನ್ನ, ಅಂದ್ರೆ ಆ ಒಂದು ರಿಪೋರ್ಟ್ ಅನ್ನ ಒಂದು ಮಾಧ್ಯಮಗಳಿಗೆ ಸೋರಿಕೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಏನಾದ್ರೂ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಕೆಲವೊಂದಿಷ್ಟು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕುರಿತು ಸಿದ್ಧತೆ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ನಡೀತಕ್ಕಂಥ ಒಂದಿಷ್ಟು ಪ್ರಯತ್ನ ಏನು ಆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗುವಂಥದ್ದು. ಮತ್ತೆ ಪ್ರಮುಖವಾಗಿ ಪವಿತ್ರ, ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಬಾಣಂತಿಯರ ಸಾವು ಪ್ರಕರಣಗಳೇನಿದಾವೆ, ಆ ಸಾವು ಪ್ರಕರಣಗಳು ಕೂಡ ನಿರಂತರವಾಗಿ ಸಾಗ್ತಾ ಇದಾವೆ. ಅದಕ್ಕೆ ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಸಭೆ ನಡೆಸಿ ಅಧಿಕಾರಿಗಳಿಗೆ ಕೂಡ ತರಾಟೆ ತೆಗೆದುಕೊಂಡಿದ್ದಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಸೂಕ್ತವಾಗಿ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಆದ್ರೂ ಕೂಡ ಅಲ್ಲಿ ಒಂದು ಬಳ್ಳಾರಿಯಲ್ಲಿ ಸಾವು ನೋವುಗಳು ಕೂಡ ಕಡಿಮೆ ಆಗ್ತಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಯಾವ ರೀತಿಯಾಗಿ ಮುಂದೆ ತೆಗೆದುಕೊಳ್ಬೇಕು ನಿರ್ಧಾರ, ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಯಾವ ರೀತಿ ಸೂಚನೆ ಕೊಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ವಿಪಕ್ಷಗಳು ಇದನ್ನ ದೊಡ್ಡ ಮಟ್ಟದಲ್ಲಿ ಈಗ ಅಧಿವೇಶನ ಕೂಡ ಆರಂಭವಾಗುತ್ತೆ, ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ನಾವು ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೇವೆ, ಇನ್ನೂ ಕೂಡ ಎಚ್ಚರಿಕೆ ಕ್ರಮ ಏನು ವಹಿಸಬೇಕು, ಇವೆಲ್ಲವನ್ನು ಕೂಡ ಸಮಗ್ರವಾಗಿರ್ತಕ್ಕಂಥ ಚರ್ಚೆ ಇವತ್ತಿನ ಸಚಿವ ಸಂಪುಟದಲ್ಲಿ ಮಾಡಲಿದ್ದಾರೆ. ಪವಿತ್ರ, ಬಸವರಾಜ್, ಇಲಾಖಾವಾರು ಡೇಟಾ ಸಂಗ್ರಹ ಮಾಡಿದ್ರು. ಆ ಡೇಟಾ ಸಂಗ್ರಹವನ್ನ ಮುಂದಿಟ್ಕೊಂಡು ನಾವು ವಿಪಕ್ಷಗಳಿಗೆ ಯಾವ ತರ ಅಧಿವೇಶನದಲ್ಲಿ ಕೌಂಟರ್ ಕೊಡಬೇಕು ಅಂತ ಒಂದು ಕಡೆ ಆಡಳಿತ ಪಕ್ಷ ಸಜ್ಜಾದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಪ್ರಮುಖವಾಗಿ ಅಬಕಾರಿ ಆಗಿರ್ಬೋದು, ವಸತಿ ಆಗಿರ್ಬೋದು, ಮುದ್ರಾಂಕ ಆಗಿರ್ಬೋದು, ಈ ರೀತಿ ಒಂದಷ್ಟು ಇಲಾಖಾವಾರು ಮಾಹಿತಿ ಸಂಗ್ರಹ ಮೊನ್ನೆ ಕೃಷ್ಣಾದಲ್ಲಿ ನಡೆದಂತಹ ಸಭೆಯಲ್ಲೇ ದಾಖಲೆಗಳನ್ನ ಕಲೆಕ್ಟ್ ಮಾಡಿದ್ರು ಅಂತ ಹಿಂದೆ ಹೇಳ್ತಿದ್ರು. ಅವ್ರ ಹಗರಣಗಳನ್ನು ಕೂಡ ನಾವು ಎತ್ತಿ ಹಿಡಿಬೇಕು, ಆ ಹಗರಣಗಳನ್ನು ಕೂಡ ಜನರಿಗೆ ಮುಟ್ಟಿಸ್ಬೇಕು, ಅವ್ರು ಯಾವ ತರ ವಕ್ಫ್ ಮೂಡ ಇಟ್ಕೊಂಡಿದ್ದಾರೆ ಅದೇ ತರ ಇದನ್ನು ಕೂಡ ನಾವು ಹೈಪ್ ಮಾಡಬೇಕು ಅಂತ. ಸೊ ಈಗ ಡೇಟಾ ಪ್ರಕಾರ ಸಿಕ್ಕಿದ್ಯಾ ಹಗರಣಗಳ ವಿಚಾರ, ಅದನ್ನು ಕೂಡ ಸಚಿವರಿಗೆ ತಿಳಿಸ್ಕೊಡ್ತಾರ ಹೇಗೆ ಅಂತ? ಪವಿತ್ರ, ಇಲಾಖಾವಾರು ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಅಧಿಕಾರಿಗಳಿಂದ ಮೊನ್ನೆ ಸಿಎಂ ಸಿದ್ದರಾಮಯ್ಯವರು ಪಡೆದುಕೊಂಡಿದ್ದಾರೆ. ಈಗಾಗಲೇ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಪ್ರಸ್ತಾಪ ಮಾಡಿದ್ರು, 700 ರಿಂದ 800 ಕೋಟಿ ಹಗರಣ
ಆಗಿದೆ. ಅಧಿಕಾರಿಗಳಿಂದ ಏನು ನೇಮಕ ಮುಂಬಡ್ತಿ ಕೊಡುವಂತ ಸಂದರ್ಭದಲ್ಲಿ ಅವರಿಗೆ ಹಣವನ್ನ ಕೇಳ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಬಿಜೆಪಿ ನಾಯಕರು ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುವಂತ ಪ್ರಯತ್ನ ಮಾಡಿದ್ರು. ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಇಲಾಖೆಯ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ಏನ್ ಸತ್ಯಾಸತ್ಯತೆ ಏನಿದೆ, ಏನ್ ಆರೋಪ ಇದೆ, ಅವುಗಳನ್ನೆಲ್ಲವೂ ಕೂಡ ಚರ್ಚೆ ನಡೆಸಿ ಸದನದಲ್ಲಿ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಡಬೇಕು ಅನ್ನುವಂತ ಸಿದ್ಧತೆಯನ್ನು ಕೂಡ ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಲಿದ್ದಾರೆ. ಇನ್ನು ಪ್ರಮುಖವಾಗಿ ಈಗಾಗಲೇ ಒಂದಿಷ್ಟು ವಿಚಾರ ಅಂದ್ರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ವಿಪಕ್ಷಗಳು ಇಳಿದಿರ್ತಕ್ಕಂಥ, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಪಕ್ಷದ ನಾಯಕರು ಅದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಏನಾಗಿತ್ತು ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತೆ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಹಲವು ಸಚಿವರು ಹೇಳುವಂತ ಮಾತು ಏನಂತಂದ್ರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಹಿಂದೆ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರೇ ಅದನ್ನ ಮಾಡಿದ್ರು. ಹಾಗಾಗಿ ಈಗ ನೋಟಿಸ್ ಬರ್ತಾ ಇದಾವೆ. ಅದಕ್ಕೆ ನಮ್ಮ ಸರ್ಕಾರ ಯಾವುದೇ ರೀತಿ ಆದೇಶ ಮಾಡಿಲ್ಲ, ಇದು ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥದ್ದು, ಸುಖ ಸುಮ್ಮನೆ ಜನರಿಗೆ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ರೆ, ಅಪಪ್ರಚಾರ ನಮ್ಮ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ದಾಖಲೆ ಸಮೇತವಾಗಿ ಸದನದಲ್ಲಿ ಒಪ್ಪಿಸಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತು ಚರ್ಚೆ ನಡೆಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಕೋವಿಡ್ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ತನಿಖೆ ಯಾವ ರೀತಿಯಾಗಿದೆ, ಕೋವಿಡ್ ಹಗರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅದನ್ನೆಲ್ಲವನ್ನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು. ವಿಪಕ್ಷಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಾವು ಸರಿಯಾದ ಉತ್ತರವನ್ನ ತಕ್ಕ ಉತ್ತರವನ್ನ ಕೊಡ್ಲೇಬೇಕು. ಯಾಕಂತಂದ್ರೆ ಇಡೀ ಸದನವನ್ನ ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ದೇಶದ ಜನತೆ ಕೂಡ ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಸರಿಯಾದ ಉತ್ತರವನ್ನ ಕೊಡಬೇಕು. ಯಾವುದೇ ರೀತಿ ಹಿಂಜರಿಕೆ ಬೇಡ. ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದುಕೊಳ್ಳಿ ಅಥವಾ ಖುದ್ದಾಗಿ ನನ್ನೂ ಕೂಡ ನನ್ನಲ್ಲಿ ಕೂಡ ಮಾಹಿತಿ ಇದ್ರೆ ನಾನು ಕೂಡ ಕೊಡ್ತೇನೆ. ಹಾಗಾಗಿ ಎಲ್ಲವನ್ನು ಕೂಡ ಡಾಟಾ ಸಂಗ್ರಹ ಮಾಡಿಕೊಂಡು ನೀವು ತಕ್ಕ ಉತ್ತರವನ್ನ ವಿಪಕ್ಷಕ್ಕೆ ಅಂತ ಸಂದರ್ಭದಲ್ಲಿ ನೀವು ತಿರುಗೇಟು ಕೊಡ್ಲೇಬೇಕು. ಎಲ್ಲರೂ ಕೂಡ ಒಂದು ಸದನದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಅನ್ನೋ